ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಒಂದು ಪ್ರಕಟಣೆಯ ಪುಸ್ತಕವನ್ನು ನಾವು ಯಾವ ರೀತಿಯಾಗಿ ಧ್ಯಾನ ಮಾಡಬೇಕೆಂಬುದಾಗಿ ಒಂದು ಉದಾಹರಣೆಯೊಂದಿಗೆ ಬಹಳ ವಿವರವಾಗಿ ಯಾವ ರೀತಿಯಾಗಿ ಓದಬೇಕೆಂಬುದಾಗಿ ನಾವು ಅರ್ಥ ಮಾಡಿಕೊಂಡ್ವಿ. ಈ ಒಂದು ಪ್ರಕಟಣೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತಹ ಪ್ರವಾದನೆಗಳು ಇವತ್ತಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ನಡೆಯುತ್ತದೆ ಎಂಬುದಾಗಿ ಒಂದು ವಾಕ್ಯದ ಉದಾಹರಣೆ ತೆಗೆದು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ಎಂಬುದಾಗಿ ಹೇಳಿದ್ರು. ಸೊ ಅದರ ಕುರಿತಾಗಿ ಈ ಒಂದು ಸಂಚಿಕೆಯಲ್ಲಿ ದೇವರ ಪ್ರವಾದನೆ ಯಾವ ರೀತಿಯಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನೆರವೇರುತ್ತಾ ಇದೆ ಎಂಬುದಾಗಿ ಅದರ ಕುರಿತಾಗಿ ನಾವು ಕೇಳಿ ತಿಳಿದುಕೊಂಡು ಬನ್ನಿ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್. ಲಾಸ್ಟ್ ಎಪಿಸೋಡ್ ಅಲ್ಲಿ ಯಾವ ರೀತಿಯಾಗಿ ನಾವು ಧ್ಯಾನ ಮಾಡಬೇಕೆಂಬುದಾಗಿ ಬಹಳ ಅದ್ಭುತವಾಗಿ ವಿವರವಾಗಿ ಹೇಳಿದ್ರಿ. ಸೊ ಲಾಸ್ಟ್ ಎಪಿಸೋಡ್ ಮುಗಿಸ್ಬೇಕಾದ್ರೆ ಈಗಿನ ಕಾಲಘಟ್ಟದಲ್ಲಿ ಒಂದು ಪ್ರವಾದನೆ ಯಾವ ರೀತಿಯಾಗಿ ನೆರವೇರುತ್ತಾ ಇದೆ ಎಂಬುದಾಗಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ಈಗ 13ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಲಾಸ್ಟ್ ಬಂದು ಎಪಿಸೋಡ್ ನ ಮುಗಿಸಿದ್ವಿ. ಹೌದು. ಅದನ್ನ ಬಂದು ಅದೊಂದು ಪ್ರವಾದನೆ ವಾಕ್ಯ 1900 ವರ್ಷಗಳ ಹಿಂದೆ ಹೇಳಲ್ಪಟ್ಟದ್ದು. ಈಗ ಪ್ರವಾದನೆ ವಾಕ್ಯ ಹಿಂಗೆ ನೆರವೇರಿ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಆ ನೆರವೇರುವಿಕೆಯನ್ನು ನೋಡಬೇಕಾದ್ರೆ ನೆರವೇರುವಂತದ್ದನ್ನ ಕೇಳುವುದು ಬಂದು ನಂಬಿಕೆ ಇಲ್ಲಿಯವರೆಗೂ ನಡೆಯುತ್ತೆ ಎಂಬುದಾಗಿ ಹೇಳಿದ್ದು. ಆದ್ರೆ ನೆರವೇರುವಿಕೆಯನ್ನ ನೋಡಬೇಕಾದ್ರೆ ನಮಗೆ ಅದರ ಮಹತ್ವ ಅರ್ಥ ಆಗುತ್ತೆ. ಉದಾಹರಣೆಗೆ ಒಂದು ಕನ್ನಿಕೆ ಗರ್ಭವತಿಯಾಗಿ ಗಂಡು ಮಗುವನ್ನು ಅಡೆಯುವಳು. ಇದು ಬಂದು ಒಂದು ಪ್ರಾಫಸಿ. ನಂಬುತ್ತೇವೆ ಕನ್ನಿಕೆ ಗರ್ಭವತಿಯಾಗಿ ಆದರೆ ಅದು ಹಾಗೆ ಕಣ್ಮುಂದೆ ಯೇಸು ಕ್ರಿಸ್ತನು ಕನ್ನಿಕೆ ಉದರದಲ್ಲಿ ಹುಟ್ಟು ಬರ್ತಾರೆ. ಅದು ನಡೆಯುವಾಗ ಲೋಕದಲ್ಲಿ ಅದು ಒಂದು ಸಂಭವದಂತೆ ಮಾರ್ಪಡುತ್ತೆ. ಮತ್ತೊಂದು ಹೇಳಬೇಕಾದ್ರೆ ಆ ವರ್ಡಿನ ಘನ ಇನ್ನು ಇವಾಗಿನ ಹೆಚ್ಚಾಗುತ್ತೆ. ಹೇಳದೂ ಇದೆ, ಅದು ನೆರವೇರ್ಬೇಕಾದ್ರೆ ಘನ ಹೆಚ್ಚಾಗುತ್ತಲ್ವಾ. ಅದೇ ರೀತಿ ಈ ವಾಕ್ಯವನ್ನ 1900 ವರ್ಷಗಳಿಂದ ದೇವರು ಕೊಟ್ಟಿದ್ದಾರೆ. ಈಗ ಈ ವಾಕ್ಯ ಯಾವ ರೀತಿ ನೆರವೇರುತ್ತೆ ಎಂಬುದಾಗಿ ನಾವು ನೋಡುವುದಾದರೆ ಈ ನೆರವೇರಿಕೆಯ ಚರಿತ್ರೆಯನ್ನು ಮಾತ್ರ ಇವತ್ತು ನಾವು ನೋಡೋಣ ಇದರಲ್ಲಿ. ಈಗ ಉದಾಹರಣೆಗೆ ಮೊದಲು ಈ ಮೃಗ ಅಂದರೆ ಏನು? ಕಳೆದ ಬಾರಿ ನೋಡಿದಾಗ ಮೃಗ ಎನ್ನುವುದು ಒಂದು ರಾಜ್ಯವನ್ನು ಸೂಚನೆ ಮಾಡುತ್ತೆ. ಅದು ಬಂದು 7 ತಲೆಗಳು ಅಂದರೆ 7 ಬೆಟ್ಟಗಳಿರುವಂತಹ ಪಟ್ಟಣ. ಅದರೊಂದಿಗೆ 10 ಕೊಂಬು 10 ಅರಸರು ಬರ್ತಾರೆ ಎಂಬುದಾಗಿ ನಾವು ಕಳೆದ ಬಾರಿ ನೋಡಿದ್ವಿ. ಇದು ಯಾವಾಗ ನೆರವೇರಿತು ನೋಡುವುದಾದರೆ 538ನೇ ವರ್ಷ ಇದು ನಡೆಯಿತು. 538ನೇ ವರ್ಷದಲ್ಲಿ ರಿಫಾರ್ಮ್ ರೋಮನ್ ಎಂಪೈರ್ ಎಂಬುದಾಗಿ ಹೇಳ್ತಾರೆ. ಐಕ್ಯಪಡಿಸಲ್ಪಟ್ಟಂತಹ ರೋಮ ಸಾಮ್ರಾಜ್ಯ. ಸೊ ಐಕ್ಯಪಡಿಸಲ್ಪಟ್ಟಂತಹ ರೋಮ ಸಾಮ್ರಾಜ್ಯ ಫಾರ್ಮ್ ಆಗಬೇಕಾದ್ರೆ ಅಂದ್ರೆ 333ರಲ್ಲಿ ಕಾನ್ಸ್ಟಂಟೈನ್ ಎಂಬುದಾಗಿ ಒಬ್ಬ ಅರಸರಿದ್ದರು. ಅದರ ನಂತರ ಜಸ್ಟಿನ್ ಎಂಬುದಾಗಿ ಒಬ್ಬ ಅರಸ ಬರ್ತಾರೆ. ಅವರ ಕಾಲಘಟ್ಟದಲ್ಲಿಯೇ ಐಕ್ಯಪಡಿಸಲ್ಪಟ್ಟ ರೋಮ ಸಾಮ್ರಾಜ್ಯ ಬರುತ್ತದೆ. ಅಷ್ಟರೊಳಗೆ ರೋಮ ಸಾಮ್ರಾಜ್ಯ ಎರಡಾಗಿ ವಿಭಾಗ ಆಗುತ್ತೆ, ಈಸ್ಟ್ ರೋಮ್ ವೆಸ್ಟ್ ರೋಮ್ ಎಂಬುದಾಗಿ 333ರ ನಂತರ. ಅನಂತರ ಈಸ್ಟ್ ರೋಮ್ ವೆಸ್ಟ್ ರೋಮ್ನ ಐಕ್ಯಪಡಿಸಿ ರಿಫಾರ್ಮ್ ರೋಮನ್ ಎಂಪೈರ್ ಎಂಬುದಾಗಿ ಹೇಳ್ತಾರೆ. ಸೊ ಈ ರೀತಿ ಸೇರಿಸಬೇಕಾದ್ರೆ ಏನಾಯ್ತು ಅಂದ್ರೆ ಒಬ್ಬ ನಾಯಕನ ಅಧೀನದಲ್ಲಿ ಒಂದು ನಾಯಕತ್ವದಲ್ಲಿ 10 ದೇಶಗಳನ್ನಿಟ್ಟುಕೊಂಡು ರೋಮನ್ ಸಾಮ್ರಾಜ್ಯ ಮತ್ತೆ ಕೂಡುತ್ತೆ. ಆ 10 ನಾಡುಗಳು ಯಾವುದಂತ ನೋಡೋದಾದ್ರೆ ಅಲಮೆನಿಸ್, ವಿಸಿಗೋತ್, ಫ್ರಾಂಕ್ಸ್, ಸುವೇಸ್, ಬರ್ಗಂಡಿಯನ್ಸ್, ಆಂಗ್ಲೋ ಸ್ಯಾಕ್ಸನ್ಸ್, ಲಾಂಬರ್ಡ್ಸ್, ವ್ಯಾಂಡಲ್ಸ್, ಇರೋಡಿಸ್, ಆಸ್ಟ್ರಿಗೋತ್ಸ್ 10 ದೇಶಗಳೊಂದಿಗೆ ಐಕ್ಯವಾಯಿತು. ಐಕ್ಯವಾಗಿ ಅವರು ಬಂದು ಒಂದು ಸಾಮ್ರಾಜ್ಯವನ್ನ ಮಾಡ್ತಾರೆ. ಈ ವಾಕ್ಯ ಹಾಗೆ ನೆರವೇರಿತ್ತು. ಹಾಗೆ ಕರೆಕ್ಟ್ ಆಗಿ ಇದು ಎಲ್ಲಿಂದ ಫಾರ್ಮ್ ಆಯ್ತು? ರೋಮಿಂದ ಫಾರ್ಮ್ ಆಯ್ತು. ರೋಮ್ನ ರಚನೆ, ಆ ನಗರದ ರಚನೆ ಹೆಂಗಿರುತ್ತೆ ಅಂತ ಕೇಳಿದ್ರೆ 7 ಬೆಟ್ಟಗಳ ಮೇಲೆ ಇರುತ್ತದೆ. ಆ 7 ಬೆಟ್ಟಗಳ ಮೇಲೆ ರೋಮ್ ನಗರ ಇರುವಂತದ್ದಾಗಿದೆ. ಸೊ ಈ 7 ಬೆಟ್ಟಗಳು ಇರುವಂತಹ ಪಟ್ಟಣದಿಂದ ಒಂದು ರಾಜ್ಯ ಎದ್ದು ಬರುತ್ತದೆ. ಇಸ್ರಾಯೇಲ್ ಅಲ್ಲದಿರುವಂತದ್ದು. ಇಸ್ರೇಲ್ ಎಂದು ರೂಪುಗೊಳ್ಳಿಲ್ಲ. ಸೊ ಇದು ರೂಪುಗೊಳ್ಳುತ್ತೆ. ರೂಪುಗೊಂಡು ಬರಬೇಕಾದ್ರೆ 10 ಕೊಂಬುಗಳು 10 ಅರಸರು ಇದರೊಂದಿಗೆ ಇದ್ದಾರೆ. ಸೊ ಈ ಸಾಮ್ರಾಜ್ಯ ಪ್ರಕಟಣೆ 13:1 ಹೇಳಲ್ಪಟ್ಟಿದ್ದು ನಡೆಯುತ್ತೆ. ಆದರೆ ಈ ಸಾಮ್ರಾಜ್ಯ ಇಲ್ಲಿ ಹೇಳಲ್ಪಟ್ಟಿದೆ ಅಲ್ವಾ, ಇದು ಎಲ್ಲಿ ನಡೆಯಬೇಕಾಗಿರೋದು ಕೇಳಿದಾದ್ರೆ ಸಭೆ ಎತ್ತಲ್ಪಟ್ಟ ನಂತರ ಇಸ್ರೇಲ್ಗೆ ವಿರುದ್ಧವಾಗಿ ನೆರವೇರಬೇಕಾಗಿರುವುದು ಹಂಗೆ ಇದೆ ಅದರಲ್ಲಿ. ಆದ್ರೆ ಇವರು ಮುಂಚಿತವಾಗಿ ಫಾರ್ಮ್ ಆಗ್ತಾರೆ. ಫಾರ್ಮ್ ಆಗಿ ಇದು ಬಂದು 2 ಬಾರಿ ಈ ಪ್ರವಾಸ ನೆರವೇರುತ್ತೆ, ಈ ಪ್ರವಾದನ ವಾಕ್ಯ ನೆರವೇರುತ್ತೆ. ಕರೆಕ್ಟಾಗಿ ನೋಡುವುದಾದರೆ ಆ ಒಂದು 3-4ನೇ ವಾಕ್ಯದಲ್ಲಿರುತ್ತೆ, ಅದರ ತಲೆಗಳಲ್ಲಿ ಒಂದು ಗಾಯಪಟ್ಟಿರೋದನ್ನ ಕಂಡೆನು. ಹಂಗಿದೆ ಅಲ್ವಾ. ಅನಂತರ ಆ ಗಾಯ ಸ್ವಸ್ಥವಾಯಿತು ಎಂಬುದಾಗಿದೆ. ಇದೆಯಾ? ಆ ರೀತಿಯಾಗಿ ನೀವು ನೋಡುವುದಾದರೆ ಕರೆಕ್ಟಾಗಿ ಈ ಒಂದು ರಾಜ್ಯದಲ್ಲಿ 1789ರಲ್ಲಿ ಒಬ್ಬ ವಿರೋಧಿ ಎದ್ದು ಬರ್ತಾರೆ. ಯಾರು ಅಂತ ಕೇಳಿದ್ರೆ ನೆಪೋಲಿಯನ್ ಬೋನಪಾರ್ಟ್ ಎನ್ನುವರು ಎದ್ದು ಬರ್ತಾರೆ ಫ್ರಾನ್ಸ್ ದೇಶದಿಂದ. ಎದ್ದು ಒಂದು ಯುದ್ಧವನ್ನ ಮಾಡಿ 1798ರಲ್ಲಿ ಈ ಒಂದು ಸಾಮ್ರಾಜ್ಯ ಅಂತ್ಯಕ್ಕೆ ಬರುವ ಹಾಗೆ ತಾತ್ಕಾಲಿಕವಾಗುತ್ತೆ. ಅದರ ನಂತರ ನೆಪೋಲಿಯನ್ ಬೋನಪಾರ್ಟ್ ಮುಂದಿನ ಸಾಮ್ರಾಜ್ಯ. ಆ ಕಾಲಘಟ್ಟದಲ್ಲಿಗೆ ಆಂಗ್ಲ ಸಾಮ್ರಾಜ್ಯ ಇದು ಒಂದು ಪಾರ್ಟ್ ಆಗಿದ್ರೆ ಆಂಗ್ಲೋ ಸ್ಯಾಕ್ಸನ್ಸ್. ಈ ಆಂಗ್ಲ ಸಾಮ್ರಾಜ್ಯ ದೊಡ್ಡದಾಗಿ ಮಾರ್ಪಡ್ತು. ಅವರು ಲೋಕಪೂರ್ತಿಯಾಗಿ ನಡೆಯುವಂತವರಾಗಿ ಮಾರ್ಪಟ್ಟು ನಾವ್ ಹೇಳ್ತೀವಲ್ವಾ ಸೂರ್ಯ ಅಸ್ತಮನ ಆಗದಿರುವ ಸಾಮ್ರಾಜ್ಯ. ಅದರ ನಂತರ ಬ್ರಿಟಿಷ್, ನಂತರ ಇಲ್ಲಿ ಅಮೆರಿಕ ಸಾಮ್ರಾಜ್ಯ. ಅದು ಒಂದು 70-80 ವರ್ಷವಾಗಿ ಇವತ್ತುವರೆಗೂ ಬಂದಿದೆ. 1998ರಿಂದ ಅವರು 1930ರಿಂದ ಅಮೆರಿಕ, ಇವಾಗ 2022 ಅಮೆರಿಕ ಬೀಳ್ತಾ ಇದೆ. ಈಗ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಗಾಯ ಸ್ವಸ್ಥವಾಗಿಸಲ್ಪಟ್ಟಿತು ಅಂತಿದೆ. ಸರಿನಾ? ಇದು ಮತ್ತೆ ಈ ರಾಜ್ಯ ಎದ್ದು ಬರುತ್ತೆ. ಕರೆಕ್ಟ್ ಆಗಿ ನೋಡುವುದಾದರೆ ಇವತ್ತು 10 ದೇಶಗಳ ಒಂದು ಒಕ್ಕೂಟ, ಇದೇ ದೇಶಗಳು ಕೂಡಿವೆ, ದ ಸೇಮ್ ಕೂಡಿದೆ ಇವಾಗ.
ಅವತ್ತು ಅದಕ್ಕೆ ಅಲಮನಿಸ್, ವಿಸಿಗೋತ್, ಫ್ರಾಂಕ್ಸ್ ಅಂತ ಇತ್ತು. ಇವತ್ತು ಅದೇ ಸ್ಥಳದಲ್ಲಿರುವಂತಹ ದೇಶಗಳು ಯಾವುದು ನೋಡಬೇಕು. ಇವತ್ತು ನೀವು ನೋಡುವುದಾದರೆ ಅದೇ ಸ್ಥಳದಲ್ಲಿ ವೆಸ್ಟರ್ನ್ ಯುರೋಪಿಯನ್ ಯೂನಿಯನ್ ಎಂಬುದಾಗಿ ಹೇಳಲ್ಪಡುವಂತಹ WEU ಎಂಬುದಾಗಿ ಹೇಳುವಂತಹ 10 ದೇಶಗಳು ಇದೆ ಇವತ್ತಲ್ಲಿ. ಇವರು ನೋಡುವುದಾದರೆ ಸ್ಪೇನ್, ಪೋರ್ಚುಗಲ್, ಅನಂತರ ಫ್ರಾನ್ಸ್, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಇಂಗ್ಲೆಂಡ್ ಇವರೆಲ್ಲರೂ ಅದರಲ್ಲಿದ್ದಾರೆ. ಇವರೆಲ್ಲ ಸೇರಿ ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್, ಬ್ರೆಜಿಲ್ಸ್ ಇವರೆಲ್ಲ ಇದ್ದಾರೆ. ಸೊ ಇವರೆಲ್ಲ ಸೇರಿ ಒಂದು ಐಕ್ಯತೆಯನ್ನು ಏರ್ಪಡಿಸ್ತಾರೆ. ಅದಕ್ಕೆ ಹೆಸರು ಬಂದು ವೆಸ್ಟರ್ನ್ ಯುರೋಪಿಯನ್ ಯೂನಿಯನ್ ಎಂಬುದಾಗಿ ಹೆಸರು. ಪ್ರಕಟಣೆ 13ರಲ್ಲಿ ಹೇಳಲ್ಪಟ್ಟಿರುವಂತಹ ಈ ಒಂದು ಪ್ರವಾದನೆ, ಗಾಯಪಟ್ಟಂತಹ ಮೃಗ ಬದುಕಿತು ಎಂಬುದಾಗಿದೆ. ಮತ್ತೆ ರೂಪುಗೊಂಡು ಅವರು ಬಂದು ಮತ್ತೆ ನಿಲ್ತಾರೆ. ದೊಡ್ಡ ಆಶ್ಚರ್ಯ ಈ ಸ್ಥಳದಲ್ಲಿ ಓದಬೇಕಾದ್ರೆ ಅದನ್ನು ಕೂಡ ಹೇಳ್ತೀನಿ ನೋಡಿ, ಅದು ಬಹಳ ಯೂಸ್ಫುಲ್ ಆಗಿರುತ್ತೆ. ಈ ಮೃಗಕ್ಕೆ ಮತ್ತೊಂದು ಮೃಗ ಹೆಲ್ಪ್ ಮಾಡ್ತು ಅಂತ ಇದೆ ಅಲ್ಲಿ. ನೀವು ಓದ್ರಿ 13ನೇ ಅಧ್ಯಾಯ 11ನೇ ವಾಕ್ಯವನ್ನ ಓದ್ರಿ. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು. ಚೆನ್ನಾಗಿ ಗಮನಿಸಿ. ಈಗ ಸಮುದ್ರದಿಂದ ಒಂದು ಮೃಗ ಬರುತ್ತೆ ಅಂತ ಹೇಳಿದ್ರೆ ಜನಗಳ ನಡುವೆಯಿಂದ ರಾಜ್ಯ ಬರುತ್ತೆ ಅಂತ ಅರ್ಥ. ಇಲ್ಲಿ ಭೂಮಿಯಿಂದ ಒಂದು ರಾಜ್ಯ ಬರುತ್ತೆ ಅಂತ ಇದೆ. ಹಾಗಾದ್ರೆ ಏನಂತ ಅರ್ಥ? ಆದಿಕಾಂಡ 1:10 ಹೇಳ್ತಾರೆ, ನೀರೆಲ್ಲ ಒಂದು ಕಡೆ ಸೇರಿರುವಂತಹ ಜಲಕ್ಕೆ ಸಮುದ್ರ ಅಂತ ಹೆಸರಿಟ್ಟರು, ಸಮುದ್ರಕ್ಕೆ ಜನಗಳು ಅಂತ ಹೆಸರು. ಅನಂತರ ಒಣನೆಲ ಅಂತ ಇದೆ, ಅದಕ್ಕೆ ಹೆಸರು ಭೂಮಿ ಅಂತ ಹೆಸರಿಟ್ಟರು. ಈಗ ಭೂಮಿಯಿಂದ ಒಂದು ಮೃಗ ಎದ್ದು ಬಂತು ಅಂತ ಏನರ್ಥ ಅಂತ ಕೇಳಿದಾದ್ರೆ ಒಣನೆಲದಿಂದ ಎದ್ದು ಬಂತು ಅಂತ ಅರ್ಥ. ಒಣನೆಲ ಅಂತ ಹೇಳಿದ್ರೆ ಸಮುದ್ರ ಇಲ್ಲದಿರುವ ಸ್ಥಳ ಅಂತ ಅರ್ಥ. ಸಮುದ್ರ ಇಲ್ಲದಿರುವಂತಹ ಸ್ಥಳ ಅಂದರೆ ಜನಗಳು ಇಲ್ಲದಿರುವಂತಹ ಸ್ಥಳದಿಂದ ಒಂದು ರಾಜ್ಯ ಎದ್ದು ಬರುತ್ತೆ ಅಂತ ಅರ್ಥ. ಇದು ಯಾವಾಗ ಎದ್ದು ಬರುತ್ತೆ ಅಂದ್ರೆ ಇದು ಗಾಯಪಟ್ಟ ನಂತರ ಎದ್ದು ಬರುತ್ತೆ ಅಂತ ಇದೆ. ಸಿರಣೆ ಕಾರ್ಯ ಆದ ನಂತರ ಎದ್ದು ಬರುತ್ತೆ ಅಂತ ಇದೆ. ನೀವು ಚೆನ್ನಾಗಿ ಗಮನಿಸಿ ನೋಡ್ರಿ, ಇದೆಲ್ಲ ಹಿಸ್ಟ್ರಿಯಲ್ಲಿ ಇದೆ. ಆಮೇಲೆ ಓದೋಣ ನಾವು. ಈ ಸಾಮ್ರಾಜ್ಯವನ್ನ 1789ರಲ್ಲಿ ನೆಪೋಲಿಯನ್ ಬೋನಪಾರ್ಟ್ ಅವರು ಇದು ಮಾಡ್ತಾರೆ. ಅದನ್ನ 1798ರಲ್ಲಿ ಒಂದು ಅಂತ್ಯಕ್ಕೆ ಬರುತ್ತೆ ಅದು. ಇದೇ ಕಾಲಘಟ್ಟ ದ ಸೇಮ್ ಟೈಮ್ ಮತ್ತೊಂದು ಸಾಮ್ರಾಜ್ಯ ಜನವಿಲ್ಲದಿರುವ ಸ್ಥಳದಿಂದ ಎದ್ದು ಬಂತು. ಸಾಮಾನ್ಯವಾಗಿ ಸಾಮ್ರಾಜ್ಯ ಎಲ್ಲಿಂದ ಬರುತ್ತೆ? ಜನಗಳು ಇಲ್ಲದಿರುವಂತಹ ಸ್ಥಳದಿಂದ ಇದ್ದಂತಹ ಸಾಮ್ರಾಜ್ಯವೇ ಅಮೆರಿಕ ಸಾಮ್ರಾಜ್ಯ. ಅದು ರೂಪುಗೊಂಡಿದ್ದು ಯಾವಾಗ ಅಂತ ಕೇಳುವುದಾದರೆ, ಅಂದರೆ ಕೊಲಂಬಸ್ ಕಂಡುಹಿಡಿದು ಅದನ್ನ 1540ರಲ್ಲಿ ಅದನ್ನ. ಆದರೆ ಇವತ್ತಿದ್ದಾರೆ ನೋಡಿ, ರಾಷ್ಟ್ರಪತಿ 4 ವರ್ಷಕ್ಕೆ ಒಮ್ಮೆ ಅಂತ ಇದ್ದಾರೆ ನೋಡಿ ಅಲ್ಲಿ. ಈ ಕಾನೂನು ರೂಪುಗೊಂಡಿದ್ದು ಯಾವಾಗ ಅಂತ ನೋಡೋದಾದ್ರೆ 1789ರಲ್ಲಿ. ಯಾರು ಮಾಡಿದ್ದು ಅಂತ ಕೇಳುವುದಾದರೆ ಜಾರ್ಜ್ ವಾಷಿಂಗ್ಟನ್ ಅವರ ಹೆಸರಲ್ಲೇ ಕ್ಯಾಪಿಟಲ್ ಸಿಟಿ ಇದೆ, ಅವರೇ ರೂಪಿಸಿದರು. ಕರೆಕ್ಟಾಗಿ ನೋಡುವುದಾದರೆ ಆ 2 ಕೊಂಬುಗಳಿರುವಂತದ್ದಾಗಿತ್ತು. ಇದಕ್ಕೆ 2 ಕಾರಣ, 2 ಅರ್ಥವನ್ನ ಹೇಳ್ತಾರೆ. ಒಂದು ನಾರ್ತ್ ಅಮೆರಿಕಾ, ಮತ್ತೊಂದು ಸೌತ್ ಅಮೆರಿಕಾ. ಇವೆರಡು ಒಳಗೊಂಡಿರುವಂತ 2 ಕೊಂಬು. ಅದ್ರ ನೋಡುವುದಕ್ಕೆ ಹೆಂಗಿತ್ತು ಅಂತ ಹೇಳಿದ್ರೆ ಒಂದು ಟಗರಿನಂತೆ ಇತ್ತು ಎಂಬುದಾಗಿದೆ ಮೃಗ. ಹಂಗೆ ತಾನೇ ಇದೆ. ಒಂದು ಕುರಿಮರಿ ಟಗರು ಅಂತ ಹೇಳಿದ ಕೂಡ ನೆನಪಾಗುತ್ತೆ ನಮಗೆ ಬೈಬಲ್ನಲ್ಲಿ. ನೋಡುವುದಕ್ಕೆ ಕ್ರೈಸ್ತತ್ವದ ಹಾಗೆ ಇರುತ್ತೆ. ಆದ್ರೆ ಹೆಂಗ್ ಮಾತಾಡಿತು? ಘಟಸರ್ಪದ ಹಾಗೆ ಮಾತಾಡಿತು. ಹಾಗಾದ್ರೆ ಏನರ್ಥ ಅಂತ ಹೇಳಿದ್ರೆ ಅದ್ರ ಒಳಗಿಂದ ಹೊರಡುವುದೆಲ್ಲವೂ ಸೈತಾನನಿಗೆ ಸಂಬಂಧಪಟ್ಟದ್ದು. ಅರ್ಥ ಆಗ್ತಿದೆಯಾ? ನೋಡುವುದಕ್ಕೆ ಹೆಂಗಿರುತ್ತೆ? ಕ್ರೈಸ್ತತ್ವದ ಹಾಗೆ ಇರುತ್ತೆ, ಕ್ರೈಸ್ತ ದೇಶವಾಗಿರುತ್ತೆ, ಎಲ್ಲ ಇರುತ್ತೆ. ಆದರೆ ಮಾತಾಡುವ ವಿಷಯ ಎಲ್ಲವನ್ನ ನೋಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಹೌದು. ನೀವು ಅಮೆರಿಕ ಸಾಮ್ರಾಜ್ಯದಲ್ಲಿ ಇಲ್ಲಿವರೆಗೂ ಇರುವುದರಲ್ಲಿ 1, 2 ಅಥವಾ 3 ರಾಷ್ಟ್ರಪತಿ ಮಾತ್ರ ಗಾಡಿಗೆ ಸರಿಯಾಗಿರುವಂತಹ ರಾಷ್ಟ್ರಪತಿ. ಸರಿನಾ? ಅದರ ನಂತರ ಬಹುತೇಕವಾದವರು ನೋಡುವುದಾದರೆ ಸೈತರನ ಒಂದು ಸೌಂಡ್ ಅನ್ನೇ ಕೊಡ್ತಾ ಇದ್ರು. ಅಂದರೆ ಅವರು ಬಂದು ಸ್ಲೇವರಿ ಬಾಂಡ್ ಬಂದು ಸೌತ್ ಅಮೆರಿಕಾದಲ್ಲಿದೆ ಹೇಳುವಂಥದ್ದು. ಲೋಕದಲ್ಲಿಯೇ ಯೇಸುಸ್ವಾಮಿಯ ದೊಡ್ಡ ವಿಗ್ರಹ ಎಲ್ಲಿದೆ ಅಂತ ಕೇಳಿದ್ರೆ ಸೌತ್ ಅಮೆರಿಕಾದಲ್ಲಿ ಇದೆ, ರಿಯೋ ಡಿ ಜನರಿಯೋದಲ್ಲಿ ಇದೆ. ಅದರ ನಂತರ ನೋಡುವುದಾದರೆ ನಾರ್ತ್ ಅಮೆರಿಕಾದಲ್ಲಿ, ಸೌತ್ ಅಮೆರಿಕಾದಲ್ಲಿ ಸರಿ, ಎಲ್ಲಾ ವಿಧವಾಗಿರುವ ಬೈಬಲ್ ಅಸಹ್ಯ ಪಡುವಂತಹ ಎಲ್ಲಾ ಕಾನೂನುಗಳು, ಹೋಮೋಸೆಕ್ಷುಯಾಲಿಟಿಯಿಂದ ಹಿಡಿದು, ಲೆಸ್ಬಿಯನ್ ಇಂದ ಹಿಡಿದು, ಮಾದಕ ವಸ್ತುಗಳಿಂದ ಹಿಡಿದು, ಬಂದೂಕು ನಡೆದುಕೊಳ್ಳುವವರೆಗೂ ಏನ್ ತಗೊಂಡ್ರು ಬೈಬಲ್ ಅಸಹ್ಯ ಪಡುವಂತಹ ಅಷ್ಟು ಕಾರ್ಯಗಳು ಅಮೆರಿಕದಲ್ಲಿ ಇರುತ್ತೆ. ಇನ್ನು ಹೇಳ್ಬೇಕು ಅಂದ್ರೆ ಲೋಕಕ್ಕೆ ಅಮೆರಿಕನ್ ಹೇಳ್ಕೊಡ್ತಾರೆ, ಅದನ್ನ ಅಮೆರಿಕ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಅದು ನೋಡುವುದಕ್ಕೆ ಕುರಿಮರಿ ತರ. ಅಮೆರಿಕ ತಗೊಳ್ಳಿ, ಲೋಕದಲ್ಲಿರುವ ದೇಶಗಳಲ್ಲಿ ಪ್ರತಿ ದೇಶವನ್ನು ಹೇಳ್ತಾರೆ ಈ ದೇಶ ಈ ಧರ್ಮಕ್ಕೆ ಸೇರಿದ್ದು ಎಂಬುದಾಗಿ ಹೇಳ್ತಾರೆ ಅಲ್ವಾ. ಈಗ ಚೈನಾ ಕಮ್ಯುನಿಸಂ ಎಂಬುದಾಗಿ ಹೇಳ್ತೀವಲ್ವಾ. ಅಮೆರಿಕದ ಏನಂತ ಹೇಳ್ತಾರೆ? ಕ್ರೈಸ್ತ ದೇಶ ಎಂಬುದಾಗಿ ಹೇಳ್ತಾರಲ್ವಾ. ಆದರೆ ಅಮೆರಿಕದಲ್ಲಿ ನಡೆಯುವಂತಹ ಯಾವ ಕಾರ್ಯವೂ ಕೂಡ ಕ್ರೈಸ್ತತ್ವಕ್ಕೆ ಆಧರಣೆಯಾಗಿಯೋ ಅಥವಾ ಬೈಬಲ್ ಒಳಗೆ ಇರುವಂತಾಗಿರುವುದಿಲ್ಲ. ಅದು ಬೈಬಲ್ಗೆ ಅಗೇನ್ಸ್ಟ್ ಆಗೇ ಇರುತ್ತೆ. ಹಾಗಾದರೆ ಬಹುತೇಕವಾದ ಸಂದರ್ಭದಲ್ಲಿ ನಾವೇ ತಪ್ಪಾಗಿ ಅರ್ಥ ಮಾಡ್ಕೋತೀವಿ. ಕರ್ತನು ಹೇಳ್ತಾರೆ ಅದನ್ನ ಗಮನಿಸಿ ನೋಡು, ಒಳಗೆ ಸರ್ಪ ಇದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ಬಲಿಷ್ಠ ರಾಷ್ಟ್ರ ಇದೆ ಅಂತ ಹೇಳಿದ್ರೆ ಅದೇನ್ ಮಾಡುತ್ತೆ ಅಂತ ಕೇಳಿದ್ರೆ ಕರ್ತನ ರಾಜ್ಯವನ್ನ ತರ್ತಾರೆ,
ಅದರ ಒಳಗಿರುವ ಅರಸರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕರ್ತನಿಗೆ ಭಯಪಟ್ಟಿರುವಂತಹ ದಾವಿದನಾಗಿದ್ರೆ ದೇಶ ಕರ್ತನ ಕೈಯಲ್ಲಿರುತ್ತೆ. ಒಂದು ವೇಳೆ ಸೊಲೊಮೋನನ ಹಾಗೆ ಬೇರೆ ಕಾರ್ಯಕ್ಕೆ ಸ್ಥಳ ಕೊಟ್ಟರೆ ದೇಶ ಕೈ ಬಿಟ್ಟು ಹೋಗುತ್ತೆ. ಈಗ ಇದರಲ್ಲಿ ಬಂದಂತ ಅರಸರು ಒಬ್ಬರ ನೀವು ನೋಡುವುದಾದರೆ ಸ್ವಲ್ಪ ಸ್ವಲ್ಪವಾಗಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಒಳಗೆ ತಂದರು. ಒಳಗೆ ತಂದು 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 ಇವತ್ತು ದೇವರು ದೇಶವನ್ನು ಬಿಟ್ಟು ಹೊರಗೆ ಹೋಗುವಷ್ಟು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ದೇಶ ನಾಶವಾಗಿದೆ. ನಾವು ಯಾಕೆ ಈ ದೇಶದ ಬಗ್ಗೆ ನೋಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ಈ ಹಿಂದಿನ ಮೃಗ ಗಾಯ ಹೊಂದಿ ಸ್ವಸ್ಥವಾದಂತಹ ಹಿಂದಿನ ಮೃಗದ ಮುಂದೆ ಅದ್ಭುತ ಸೂಚಕ ಕಾರ್ಯವನ್ನ ಮಾಡಿ ಜನಗಳನ್ನ ಹಿಂದಿನ ಮೃಗಕ್ಕೆ ನಮಸ್ಕರಿಸುವಂತೆ ಮಾಡಿತು ಅಂತ ಇರುತ್ತೆ ವಾಕ್ಯದಲ್ಲಿ. ಈಗ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಹೇಳ್ತಾ ಇದ್ದೀನಿ. ಯುರೋಪಿಯನ್ ಯೂನಿಯನ್ ಆದಿಯಲ್ಲಿತ್ತು, ರಿಫಾರ್ಮ್ಡ್ ರೋಮನ್ ಎಂಪೈರ್ ಅದು ಬಿದ್ದೋಯ್ತು, ಮತ್ತೆ ಅದು ಸ್ವಸ್ಥವಾಗುತ್ತದೆ. ಆ ರೀತಿ ಬರಬೇಕಾದ್ರೆ ಅದೇ ಪವರ್ಗೆ ಅದನ್ನು ತಂದು ಕೂರಿಸುವುದಕ್ಕೆ ನಂತರ ಬರುವ ಮೃಗ ಬಂದು ಹೆಲ್ಪ್ ಮಾಡುತ್ತೆ. ಆ ವಾಕ್ಯವ ಇದೆ ಅದರಲ್ಲಿ. ನಂತರ ಬರುವಂತಹ ಮೃಗ ಹೆಲ್ಪ್ ಮಾಡಿ ಅದಕ್ಕೆ ಲೋಕದವರೆಲ್ಲರೂ ಈ ಮೃಗವನ್ನ ಹುಡುಕುವಂತೆ ಮಾಡುತ್ತೆ. ಅದು ಚೆನ್ನಾಗಿ ತೆಗೆದು ನೋಡ್ರಿ. 1798 ಬಿದ್ದದ್ದು ಇವುದು. ಸ್ವಲ್ಪ ಸ್ವಲ್ಪವಾಗಿ ಯುರೋಪಿಯನ್ ಯೂನಿಯನ್ ಅನ್ನು ಹಿಂದೆ ನಿಂತು ಬ್ಯಾಕಪ್ ಮಾಡುವುದು ಫುಲ್ ಅಮೆರಿಕ, ನ್ಯಾಟೋ ದೇಶಗಳ ಮುಖಾಂತರ. ಇವರೆಲ್ಲ ಇದ್ದು ಸಂರಕ್ಷಿಸಿ ಈಗ ಅದು ಮೇಲೆ ಇದು ನಿಲ್ಲುವ ಸ್ಥಳಕ್ಕೆ ಬಂದು ನಿಂತಿದೆ. ಈಗ ಎಲ್ಲರೂ ಯುರೋಪಿಯನ್ ಯೂನಿಯನ್ ಕಡೆ ತಿರುಗು ಬರೀತಿಲ್ಲ ಅಮೆರಿಕ ಮಾಡಿದೆ ಈಗ. ಸೊ ಪ್ರಕಟಣೆ 13ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ 11ನೇ ವಾಕ್ಯದಲ್ಲಿಯೂ 2 ಮೃಗದ ಬಗ್ಗೆ ಇದೆ. ಆ 2 ಮೃಗಗಳು ಕೂಡ ಇವತ್ತು ನಮ್ಮ ಕಣ್ಗಳ ಮುಂದೆ ಬಂದು ನಿಂತಿದೆ. 2 ಮೃಗ, 2 ರಾಜ್ಯ. 2 ರಾಜ್ಯವು ನಮ್ಮ ಕಣ್ಗಳ ಮುಂದೆ ಬಂದು ನಿಂತಿದೆ. ಈ 2 ಈಗ ಜನಗಳನ್ನ ಮೋಸ ಮಾಡುವಂತೆ, ಈಗ ನಂತರ ಬರುವಂತಹ ಮೃಗ ಮಾಡುವ ಕೆಲಸದಲ್ಲಿ ಮೊದಲ ಮೃಗಕ್ಕೆಲ್ಲ ನಮಸ್ಕಾರ ಮಾಡಕ್ ಮುಂದಾಗ್ತಾರೆ. ಈಗ ಎಲ್ಲ ನೋಡಿ ಯುರೋಪ್ ಕಡೆ ತಿರುಗ್ತಾ ಇದ್ದಾರೆ, ಯುರೋ ಸೈಡ್ ತಿರುಗ್ತಾ ಇದ್ದಾರೆ. ಇನ್ನು ಹೋಗ್ತಾ ಇದಿನ್ನೂ ಪರಿಪೂರ್ಣವಾಗಿ ನೆರವೇರಿಲ್ಲ. ಇದು 3-4 ವಾಕ್ಯ ಮಾತ್ರ ನೆರವೇರಿದೆ, ಬಾಕಿ ಎಲ್ಲ ನೆರವೇರೋದಕ್ಕೆ ಸಿದ್ಧವಾಗಿದೆ. ಇನ್ನೊಂದೇನಾದ್ರೆ ನನಗೆ ಒಂದು ಕ್ವಶನ್ ರೈಸ್ ಆಗಿದೆ ಏನಂದ್ರೆ, ಈ ಪ್ರಕಟಣೆ ಪುಸ್ತಕ ಓದ್ಬೇಕಾದ್ರೆ ಒಂದ್ ಕಡೆ ನಾವು ಹಿಸ್ಟ್ರಿನೂ ಕನೆಕ್ಟ್ ಮಾಡ್ಕೊಂಡು ಓದ್ಬೇಕಾಗ್ತದೆ. ಹೌದು. ಏನಂದ್ರೆ ಆತ್ಮಿಕವಾದ ಅರ್ಥವನ್ನು ಲೋಕರೀತಿಯಾದ ಅರ್ಥವನ್ನು ಸೇರಿಸಿ ಕೂಡಿಸಿರುವುದೇ ಬೈಬಲ್. ಹೌದು. ಅದನ್ನ ನೀವು ಯಾವ ರೀತಿ ದೇವರಾತ್ಮನ ಸಹಾಯದಿಂದ ಓದ್ತೀರ ಅನ್ನೋದ್ರ ಮೇಲೆ ಇದೆ. ಈಗ ಮೃಗ 2 ಕೊಂಬು 1 ಕೊಂಬು ಅಂತ ಹೇಳಿದ್ರೆ ನೀವು ಅದರೊಂದಿಗೆ ಏನ್ ಮಾಡ್ತೀರಾ ಅಲ್ಲಿ ಅಂತ ಹೇಳಿದ್ರೆ, ಬರೀ ಮೃಗವಾಗಿ ನೋಡಿದ್ರೆ ಅದರೊಳಗಿರುವ ಕಾರ್ಯ ಸಿಗಲ್ಲ ನಮಗೆ. ಈಗ ದಾನಿಯೇಲ್ 8ರಲ್ಲಿ 2 ಕೊಂಬಿರುವಂತಹ ಒಂದು ಟಗರು ಬಂತು ಎಂಬುದಾಗಿ ಇದೆ. 1 ಕೊಂಬಿರುವಂತಹ ಟಗರು ಅದನ್ನ ತಿವಿಯಿತು ಎಂಬುದಾಗಿದೆ. ಈಗ ಅದನ್ನ ಟಗರು ತರ ನೋಡ್ಬೇಕಾ, ಅದ್ರ ಹಿಂದೆ ಇರುವಂತಹ ವಿಶ್ವವನ್ನು ನೋಡ್ಬೇಕಾ ಅಂತ ನೋಡುವುದಾದ್ರೆ ಕೆಳಗೆ ಅವರೇ ಹೇಳ್ತಾರೆ, ಅದ್ರ ಕೆಳಗೆ ಅವರೇ ಹೇಳ್ತಾರೆ. ಆ 2 ಕೊಂಬಿರುವಂತಹ ಆ ಟಗರು ಯಾರು ಅಂತ ಕೇಳುವುದಾದರೆ ಮೇದಿಯ ಪರ್ಷಿಯ ಸಾಮ್ರಾಜ್ಯ ಎಂಬುದಾಗಿ. 1 ಕೊಂಬಿರುವಂತಹ ಟಗರು ಯಾರು ಅಂತ ಕೇಳಿದ್ರೆ ಗ್ರೀಕ್ ಸಾಮ್ರಾಜ್ಯ. ಅದರ ಕಣ್ಗಳ ನಡುವೆ ವಿಶೇಷವಾದ ಕೊಂಬು, ಅದು ಮೊದಲ ರಾಜ್ಯ ಎಂಬುದಾಗಿದೆ. ಅದರ ಅರ್ಥ ಏನಂತ ಕೇಳಿದಾದ್ರೆ, ಇದು ಮೇದಿಯ ಪರ್ಷಿಯ ಸಾಮ್ರಾಜ್ಯ ಚೆನ್ನಾಗಿ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಗ್ರೀಕ್ ಸಾಮ್ರಾಜ್ಯ ಬರುತ್ತೆ, ಅದು ಇದನ್ನ ತಿವಿದು ಕೆಳಗೆ ತಳ್ಳುತ್ತೆ. ಅದರಲ್ಲಿ ಯಾರು ತಳ್ತಾರೆ ಅಂತ ನೋಡಿದ್ರೆ ಅದರ 2 ಕಣ್ಗಳ ಮುಂದೆ ಒಂದು ಕೊಂಬಿತ್ತು ಅಂತಿದೆ. ಆ ಕೊಂಬೆ ಅಲೆಕ್ಸಾಂಡರ್ ಮೊದಲ ರಸ. ಹಾಗಾದ್ರೆ ಟಗರು ವರ್ಲ್ಡ್ ಹಿಸ್ಟ್ರಿ ಏನ್ ಮಾಡ್ತಾ ಇದೀವಿ, ಬೈಬಲೇ ತಿಳಿಸಿ ಇಟ್ಟಿದೆ. ಅದರ ಆಧಾರದಲ್ಲಿ ಇದನ್ನು ಓದ್ತೀವಿ. ಸೊ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ 2 ಮೃಗಗಳು, ಒಂದು ಯುರೋಪಿಯನ್ ಯೂನಿಯನ್, ಇನ್ನೊಂದು ಬಂದು ಅಮೆರಿಕ. ಇವೆರಡು ಇವಾಗ ಏನ್ ಮಾಡುತ್ತೆ, ಅನಂತರ ಏನ್ ಮಾಡ್ತಾರೆ ಎನ್ನುವುದು ಆ 18 ವಾಕ್ಯದ ಒಳಗೊಂಡಿರುವಂತದ್ದಾಗಿದೆ. ಅದರಲ್ಲಿ ಕೆಲವೊಂದು ಕಾರ್ಯವನ್ನು ಮಾತ್ರ ಹೇಳಿ ನಾವು ಎಪಿಸೋಡ್ ನ ಮುಗಿಸೋಕೆ ಇಷ್ಟಪಡ್ತೀನಿ. ಏನಂತ ಕೇಳುವುದಾದರೆ, ಯುರೋಪಿಯನ್ ಯೂನಿಯನ್ ಹೇಳಲ್ಪಡುವಂತಹ ಯುರೋಪಿಯನ್ ಯೂನಿಯನ್ ಮತ್ತೆ ಇದು ಬರುತ್ತದು. ಈಗ ಹೇಳುವುದಕ್ಕೆ ಮುಂದಾಗಿದೆ, ಲೋಕವೇ ಯುರೋಪಿಯನ್ ಹಿಂದೆ ಹೋಗುವಂತಹ ಒಂದು ಕಾಲಘಟ್ಟಕ್ಕೆ ಬಂದಿದೆ. ಈಗ ಅಮೆರಿಕ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆಕಾಶದಿಂದ ಬೆಂಕಿ ಇಳಿಯುವಂತೆ 13ನೇ ವಾಕ್ಯದಲ್ಲಿ ಇದೆ, ಆಕಾಶದಿಂದ ಬೆಂಕಿ ಇಳಿಯುವಂತೆ ದೊಡ್ಡ ಸೂಚಕ ಕಾರ್ಯವನ್ನ ಮಾಡಿತ್ತು ಎಂಬುದಾಗಿ ಇದೆ. ಹೌದು. ಅಂದ್ರೆ ಏನರ್ಥ ಅಂತ ಕೇಳಿದ್ರೆ, ಆಕಾಶದಿಂದ ಬೆಂಕಿ ಇಳಿಯುವಂತಹ ಅದ್ಭುತವನ್ನ ಮಾಡುತ್ತೆ ಅಂತ. ಆದ್ರೆ ಬೈಬಲ್ ಹೇಳುತ್ತೆ ಇದು ಸುಳ್ಳಾದ ಅದ್ಭುತವನ್ನ ಮಾಡುತ್ತೆ ಅಂತ ಹೇಳ್ತಾರೆ. 2 ತೆಸಲೋನಿಕ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಅಧರ್ಮ ಸ್ವರೂಪನ ಬರುವಿಕೆ ಸೈತಾನನ ಕ್ರಿಯೆಗಳ ಪ್ರಕಾರ ಸಕಲ ಶಕ್ತಿಯಿಂದಲೂ ಸೂಚಕ ಕಾರ್ಯಗಳಿಂದಲೂ ಸುಳ್ಳಾದ ಅದ್ಭುತಗಳಿಂದ ಎಂಬುದಾಗಿ ಇದೆ. ಹಾಗಾದ್ರೆ ಆ ಸುಳ್ಳಾದ ಅದ್ಭುತ ಹೆಂಗ್ ನಡೆಯುತ್ತೆ ಅಂತ ನೀವು ಕೇಳುವುದಾದ್ರೆ, ಈಗ ಆಕಾಶದಿಂದ ಬೆಂಕಿ ಇಳಿಸ್ತಾರೆ, ಆದರೆ ಸುಳ್ಳಾಗಿ ಮಾಡ್ತಾರೆ ಎಂಬುದಾಗಿ ಇದೆ. ಈಗ ಲೋಕ ರೀತಿಯಲ್ಲಿ ನೋಡುವುದಾದರೆ ಬಹಳ ಮಂದಿ ಬಂದು ಅದ್ಭುತ ಮಾಡ್ತಾರೆ. ಅಂದ್ರೆ ನಾನು ಹೇಳುತ್ತಿರುವುದು ದೇವರನ್ನೆಲ್ಲದವರು ಮಾಡುವಂತದ್ದು. ಯಾಕಂದ್ರೆ ಒಂದು ಕಡೆ ದೇವರು ಬಿಡಿ ಹೇಳ್ತಾರೆ, ದೇವರೇ ನಿಮ್ಮ ಹೆಸರಲ್ಲಿ ಒಬ್ಬ ದೇವ ಬಿಡಿಸ್ತಾ ಇದ್ದಾನೆ, ನಮ್ಮನ್ನ ಸೇರಿದವನೊಬ್ಬ ಎಂಬುದಾಗಿ ಹೇಳ್ತಾರೆ. ಸೊ ಜನಗಳು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಮುಂಚಿತವಾಗಿ ಹೇಳಿದೀವಿ, ಯೇಸುವನ್ನ ಸೇರಿದವರು ಅದ್ಭುತ ಮಾಡಕ್ ಸಾಧ್ಯ. ಯೇಸುವಿಗೆ ಸಂಬಂಧಪಟ್ಟವರು ಅದ್ಭುತವನ್ನ ಮಾಡ್ತಾರೆ. ಇಲ್ಲಿ ಸಂಬಂಧ ಪಡೆದೇ ಇರುವವರು ಮಾಡುವ ಅದ್ಭುತದಲ್ಲಿಯೇ ಜನಗಳು ವಂಚನೆ ಒಳಗಾಗ್ತಾರೆ. ಬಹಳ ಅವರು ಹಿಂಗೆ ನಡೆಯುತ್ತೆ, ಆದರೆ ಅದರ ಅಂತ್ಯ ಮರಣವಾಗಿರುತ್ತೆ. ಹಲವು ಸಂದರ್ಭಗಳಲ್ಲಿ
ಇವರು ಅದ್ಭುತ ಎಲ್ಲರೂ ಮಾಡ್ತಾರೆ, ಇಲ್ಲೂ ನಡೆಯುತ್ತೆ ಎಂಬುದಾಗಿ ಹೇಳಿ, ಯಾಕೆ ಕ್ರೈಸ್ತರು ಕೂಡ ಕ್ರೈಸ್ತರು ಅಲ್ಲದವರ ಬಳಿ ಅದ್ಭುತ ನಡಬೇಕಾದ್ರೆ ಓಡ್ತಾರೆ, ಓಡೋಗಿ ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ಓಡ್ತಾರೆ. ಆದರೆ ನೀವು ಗಮನಿಸಿ ನೋಡುವುದಾದರೆ ಆ ಅದ್ಭುತಗಳ ಅಂತ್ಯ ಏನಾಗಿರುತ್ತೆ? ಸೈತಾನನ ಅದ್ಭುತ ಅಂತ ಹೇಳಿದ್ರೆ, ಸೈತಾನ ಬಳಿ ಅದ್ಭುತವನ್ನು ಹೊಂದರೆ ಅವನಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗುತ್ತದು. ಯೇಸು ಅದ್ಭುತವನ್ನ ಮಾಡಿದ್ರೆ ಅವರಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರು ಸೈತಾನ ಇರುವ ಸ್ಥಳ ಪಾತಾಳ, ಯೇಸು ಇರುವ ಸ್ಥಳ ಪರದೇಶಿ ಪರಲೋಕ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದ್ಭುತ ಸೃಷ್ಟಿಯ ಕಾರ್ಯ ಸುಳ್ಳಾಗಿ ನಡೆಯಲಿದೆ, ಲೋಕರೀತಿಯಾಗಿ ಹೇಳ್ಬೇಕಾದ್ರೆ ಸುಳ್ಳಾಗಿ ನಡೆಯುತ್ತೆ, ಬಹಳವೇ ನಡೆಯುತ್ತೆ. ಅದೇ ರೀತಿಯಾದ ಕಾರ್ಯ 2 ಕೊಂಬಿರುವಂತಹ ಟಗರು ಮಾಡಿತ್ತು ಅಂತ ಇದೆ ಅಲ್ಲಿ. ಅದರ ಒಳಗೆ ಸರ್ಪ ಇದೆ. ಸೈತಾನ ಏನ್ ಮಾಡ್ತಾನೆ? ಯೇಸುವಿನ ನಾಮದಲ್ಲಿ ಅದ್ಭುತವನ್ನ ಮಾಡುತ್ತೆ. ಅಂದ್ರೆ ದೇವರು ಹೇಳ್ತಾರೆ, ನನ್ನ ನಾಮವನ್ನು ಧರಿಸಿ ಅವರು ಸುಳ್ಳಾಗಿ ಪ್ರವಾದನೆ ಹೇಳ್ತಾರೆ ಎಂಬುದಾಗಿ ಹಂಗೆ ಹೇಳ್ತಾರೆ. ಸೊ ಅದರ ಪ್ರಕಾರ ಎಲ್ಲಿ ಇದು ನಡೆಯುತ್ತೆ ಏನಂದ್ರೆ, ಯೇಸುವಿನ ನಾಮದಲ್ಲಿ ಬಂದು ಯಾಮಾರಿಸಿ ಅದ್ಭುತವನ್ನು ಮಾಡುವವರು ಇದ್ದಾರೆ. ಸೊ ಇಲ್ಲಿ ವಿಶ್ವಾಸಿಗಳಿಗೆ ಒಂದು ಕಾರ್ಯವನ್ನು ಹೇಳಿ ಮುಗಿಸ್ತೇನೆ. ಅವರು ಅದ್ಭುತ ಸೂಚಕ ಕಾರ್ಯವನ್ನಿಟ್ಟು ಒಂದು ಸೇವೆಯನ್ನು ಸೇವಕರನ್ನು ಏನ್ ಮಾಡಬಾರ್ದು? ಡಿಸೈಡ್ ಮಾಡಬಾರ್ದು. ತಮ್ಮನ್ನಿಟ್ಟುಕೊಂಡು ಡಿಸೈಡ್ ಮಾಡಬೇಕು. ಆತ್ಮದಲ್ಲಿ ಅವರು ಕರೆಕ್ಟ್ ಆಗಿದ್ದಾರೆ ಅಂತ ನೋಡಬೇಕು. ಅದ್ಭುತಗಳು ಸೈತಾನನ ಕೂಡ ಮಾಡಕ್ ಸಾಧ್ಯ. ಸರಿ, ಇವಾಗ ಏನ್ ವಿಷಯ ಅಂತ ಕೇಳುವುದಾದ್ರೆ, ಈ ಮೃಗ ಏನ್ ಮಾಡುತ್ತೆ ಅಂದ್ರೆ ಆಕಾಶದಿಂದ ಬೆಂಕಿ ಇಳಿಸುತ್ತೆ. ಒಂದು ಸುಳ್ಳಾಗಿ ಬರುತ್ತೆ. ಅಂದ್ರೆ ಒಂದು ಉದಾಹರಣೆಗೆ ಈ ರೀತಿ ಹೇಳ್ತೀನಿ ನೋಡಿ. ಇವತ್ತು ಮೇಲೆ ನೋಡುವುದಾದ್ರೆ ಹೆಚ್ಚು ಕಡಿಮೆ ಎಷ್ಟೊಂದು ಸ್ಯಾಟಲೈಟ್ ಇದೆ, 1,00,000 ಸ್ಯಾಟಲೈಟ್ ವರೆಗೂ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಇರುವಲ್ಲಿ ಈ ಸ್ಯಾಟಲೈಟ್ಸ್ ಇಂದ ಭೂಮಿಗೆ ಸಿಗ್ನಲ್ ಬರುತ್ತೆ, ಭೂಮಿಗೆ ಬಹಳ ಕಾರ್ಯ ಬರುತ್ತೆ, ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಇಲ್ಲಿಂದ ಬೆಂಕಿ ಇಳಿಸಕ್ ಸಾಧ್ಯ ಇಲ್ವಾ? ಮಾಡಕ್ ಸಾಧ್ಯ ಅಂತ ಕೇಳಿದ್ರೆ, ಈಗ ಸಮೀಪದಲ್ಲಿ ಇರಾನ್ನಲ್ಲಿ ಅಲ್ಲಿ ದಾಳಿ ನಡೆಸುವಾಗ ಸ್ಯಾಟಲೈಟ್ ಇಂದ ದಾಳಿ ನಡೆಸಿದ್ದಾರೆ. ಈಗ ಜನಗಳು ಏನ್ ಹೇಳ್ತಾರೆ? ಗುಂಡೆಲಿಂದ ಬಂತು, ಆಕಾಶ ಅದನ್ನ ಅಲ್ಲಿಂದನೇ ಬೆಂಕಿ ಬರುತ್ತೆ. ಈಗ ಈ ಗುಂಡಾಗ್ತಾರೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ದಾಟಿ ಗೊತ್ತಿಲ್ಲದೆ ಮರೆಯಾಗಿ ಮಾಡಿದ್ರೆ ಆಕಾಶದ ಬೆಂಕಿ ಇಳಿಯುತ್ತೆ. ಹಾಗಾದ್ರೆ ಜನಗಳು ಅದನ್ನು ನೋಡಿ ಯಾಮಾರಲು ಮುಂದಾಗ್ತಾರೆ. ಸೊ ಇದು ಒಂದಿದೆ. ಎರಡನೇದಾಗಿ ಕೆಲವೊಮ್ಮೆ ಸೈತಾನ ಕೂಡ ಅದ್ಭುತ ಮಾಡ್ತಾನಲ್ವಾ, ಆ ರೀತಿ ಇವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆಕಾಶದ ಬೆಂಕಿ ಇಳಿಸ್ತಾನೆ. ಯಾಕಂದ್ರೆ ಇವನು ಆಕಾಶ ಮಾಡೋ ದುರಾತ್ಮ ಸೈನ್ಯ, ಆಕಾಶ ಇವನ ಕಂಟ್ರೋಲ್ ಇದೆ, ಒಂದು ಲೇಯರ್ ಇವನ ಕಂಟ್ರೋಲ್ ಇದೆ. ಸೊ ಇವನಿಂದ ಏನ್ ಮಾಡಕ್ ಸಾಧ್ಯ? ಆಕಾಶದಿಂದ ಬೆಂಕಿ ಇಳಿಸಕ್ಕೆ ಸಾಧ್ಯ. ಇದರಲ್ಲಿ ನೀವು ನಾನು ಕೇರ್ಫುಲ್ ಆಗಿರ್ಬೇಕಿರುವುದು ಮುಖ್ಯ, ನಂಬಾರ್ದು ಎಂಬುದಾಗಿ. ಸೊ ವಾಕ್ಯಾನುಸಾರ ನಂತರ ಬರುವಂತಹ ಮೃಗ ಒಂದು ಅದ್ಭುತವನ್ನ ಮಾಡಿ ಯುರೋಪಿಯನ್ ಯೂನಿಯನ್ ಅನ್ನ ಎಲ್ಲರೂ ನಮಸ್ಕರಿಸುವ ಹಾಗೆ, ಅಥವಾ ಎಲ್ಲರೂ ಆ ಯುರೋಪಿಯನ್ ಯೂನಿಯನ್ ಇರುವಂತಹ 7 ಬೆಟ್ಟಗಳ ನಗರ ಇಟಾಲಿ, ರೋಮ್ ಅದನ್ನ ಫಾಲೋ ಮಾಡುವಂತೆ ಮಾಡುತ್ತೆ. ಆಗ ಜನಗಳು ಎಲ್ಲರೂ ಆ ಅದ್ಭುತಕ್ಕೋಸ್ಕರವಾಗಿ ಅದರ ಹಿಂದೆ ಹೋಗ್ತಾರೆ. ಇದುವೇ ಬಹಳ ದೊಡ್ಡ ಬೀಳುವಿಕೆಗಿರುತ್ತೆ. ಈಗ 2 ದೇಶಗಳು ನಮ್ಮ ಕಣ್ಗಳ ಮುಂದೆ ಏನಾಗಿದೆ ಇವತ್ತು? ಎಬ್ಬಿಸಲ್ಪಟ್ಟಿದೆ. ಎದ್ದು ಲೋಕವನ್ನು ನಡೆಯುವಂತ ಸ್ಥಳಕ್ಕೆ ಅವರು ಬಂದಿದ್ದಾರೆ. ಈಗ ಪ್ರಕಟಣೆ 13:1 ಹೇಳಲ್ಪಟ್ಟಂತಹ ಯುರೋಪಿಯನ್ ಯೂನಿಯನ್ ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ಬರಬೇಕು, ಅದುವೇ ಗುರುತು. ಈಗ ಬರುವುದು ರಷ್ಯಾ, ಅನಂತರ ಬರಬೇಕಾಗಿರೋ ಯುರೋಪಿಯನ್ ಯೂನಿಯನ್, ಅವರು ಬರಬೇಕು. ಸೊ ಅವರು ಬರುವುದಕ್ಕಿರುವಂತಹ ಸಾಧ್ಯತೆಗಳು ಇದೆಯಾ ಅಂತ ಕೇಳಿದ್ರೆ ಕೆಲವೊಂದು ಕಾರ್ಯ ಇದೆ. ಇವತ್ತು ಕೂಡ ಇಸ್ರೇಲ್ನ ಸ್ವೀಕರಿಸದಿರುವ ಯುರೋಪ್ ದೇಶಗಳು ಇದೆ. ಅವರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪಾಲಸ್ತೀನಕ್ಕೆ ಯೆರೂಸಲೇಮ್ ಅನ್ನ ವಿಭಾಗಿಸಿ ಕೊಡ್ರಿ ಎಂಬುದಾಗಿ ಹೇಳ್ತಾರೆ. ಇವತ್ತು ಇಸ್ರೇಲ್ಗೆ ವಿರುದ್ಧವಾಗಿರುವ ಎಷ್ಟೊಂದು ದೇಶಗಳಿದೆ ಯುರೋಪಿನ ಒಳಗೆ. ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹುಗೆ ಇಂಟರ್ನ್ಯಾಷನಲ್ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ನಮ್ಮೂರಲ್ಲಿ ಸುಪ್ರೀಂ ಕೋರ್ಟ್ ತರ ಅಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಜಸ್ಟಿಸ್ ಅಂತ ಹೇಳ್ತಾರೆ, ICJ. ಅವರು ಇವ್ರನ್ನ ಹಿಡಿಬೇಕು ಅಂತ ವಾರಂಟ್ ಹಾಕಿದ್ದಾರೆ, ಅರೆಸ್ಟ್ ಮಾಡುವುದಕ್ಕೆ. ಯಾರನ್ನ? ಬೆಂಜಮಿನ್ ನೆತನ್ಯಾಹು ಅವರನ್ನ. ಅದನ್ನ ಬೇಸ್ ಮಾಡಿ ಎಷ್ಟೊಂದು ಯುರೋಪ್ ದೇಶಗಳು ಬೆಂಜಮಿನ್ ನೆತನ್ಯಾಹುನ ಸ್ವೀಕರಿಸಲ್ಲ, ಅವರು ಯುರೋಪಿಗೆ ಬರಬಾರ್ದು ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಯಾವ ದೇಶಕ್ಕಾದ್ರೂ ಎಲ್ಲಾದ್ರೂ ಬೆಂಜಮಿನ್ ನೆತನ್ಯಾಹು ಹೋದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ಯುರೋಪಿಯನ್ ಯೂನಿಯನ್ ಯಾರ ಅಗೇನ್ಸ್ಟ್ ಆಗಿ ಬರುವಂತದ್ದು? ಇಸ್ರೇಲ್ ಅಗೇನ್ಸ್ಟ್ ಆಗಿ ಬರುವಂತದ್ದು. ಈ ಒಂದು ಎನಿಮಿಟಿ ಒಂದ್ ಕಡೆ ನಡೀತಾ ಇದೆಯಾ? ಈಗ ಇಸ್ರೇಲ್ ರಷ್ಯಾ ವಾರ ಒಂದ್ ಕಡೆ ಹೋಗ್ತಾ ಇದೆಯಾ? ಈ ವಾರ ಮುಗಿಬೇಕಾದ್ರೆ ಅನಂತರ ಇವರಲ್ಲಿ ಒಂದು ದೇವಾಲಯ ಕಟ್ಟಲ್ಪಡಬೇಕಾಗಿ ಬರುತ್ತೆ. ಆ ದೇವಾಲಯವನ್ನು ಬಂದು ಯುರೋಪಿಯನ್ ಯೂನಿಯನ್ ಇರುವವರೆ ಅದನ್ನು ಕಟ್ಕೊಳ್ತಾರೆ. ಆ 7 ಬೆಟ್ಟಗಳ ನಗರದಿಂದ ಬರೋವನ್ನೇ ಕಟ್ಕೊಡ್ತಾನೆ. ಕಟ್ಟಿಕೊಟ್ಟವನ್ನು ಅಲ್ಲಿ ಬಂದು ಇಲ್ಲಕ್ಕೆ ಅಂತ ಬರಬೇಕಾದ್ರೆ ಇವರು ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಯಹೂದರಿಗೆಲ್ಲ ಮುಖ್ಯ, ಎಲ್ಲದಕ್ಕಿಂತ ಆಲಯ ಮುಖ್ಯ. ಆಲಯವನ್ನು ಅವರು ಪರಿಶುದ್ಧವಾಗಿ ಕಾಪಾಡ್ಕೋಬೇಕು ಅನ್ಕೋತಾರೆ. ಆ ಸ್ಥಳದಲ್ಲಿ ಅಂತ್ಯಕ್ರಿಸ್ತನ ಬಂದು ನಿಲ್ಬೇಕಾದ್ರೆ ಅವ್ರು ಒಪ್ಪೋದಿಲ್ಲ. ಈಗ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ದೇವಾಲಯವನ್ನ ಮತ್ತೆ ಅವನು ಕೆಡಿಸ್ತಾನೆ. ಇದುವೇ ನಡೆಯುವಂತ ವಿಷಯ. ಇದಕ್ಕಿರುವಂತ ವಿವರಣೆ ಇಲ್ಲಿ ಕೊಡಲ್ಪಟ್ಟಿದೆ. ಬಹಳ ಅದ್ಭುತವಾಗಿತ್ತು ಬ್ರದರ್. ಯಾಕಂದ್ರೆ ನಾವು ವರ್ಲ್ಡ್ ಅಲ್ಲಿ ನಡೀತಿರುವಂತ ಇವೆಂಟ್ಸ್ ಎಲ್ಲ ಏನೋ ಸುಮ್ಮನೆ ನಡೀತಾ ಇದೆ ಅಂತ ಅನ್ಕೊಂತೀವಿ. ಬಟ್ ಆದ್ರೆ ವರ್ಲ್ಡ್ ಅಲ್ಲಿ ನಡೆಯುತ್ತಿರುವಂತ ಎಲ್ಲ ಇವೆಂಟ್ಸ್ ಕೂಡ ಬೈಬಲ್ ರಿಲೇಟೆಡ್ ಆಗಿದೆ ಎಂಬುದಾಗಿ ನಾವು ಅದನ್ನ ಬೈಬಲ್ ಕಂಪೇರ್ ಮಾಡಿ ಓದ್ಬೇಕಾದ್ರೆ ಅವಾಗ ಏನಕ್ಕೆ ನಡೀತಾ ಇದೆ ಎಂಬುದಾಗಿ ನಮ್ಗೆ ಬಹಳ ಸುಂದರವಾಗಿ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಕೊಡಲ್ಪಟ್ಟಿದ್ದಕ್ಕೋಸ್ಕರವಾಗಿ
ನಡೆಯುವಂತಹ ವಿಷಯವನ್ನ ದೇವರು ಬರೆದು, ಆದರೆ ಅವರು ಕೊಟ್ಟಿರುವಂತಹ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಹೌದು. ನಾವು ಅದನ್ನ ಬರೀ ಆ ಪ್ಯಾಟರ್ನ್ ಹಾಗೆ ಓದಿ ಅದರ ಹಿಂದೆ ಇರುವಂತಹ ವಿಷಯವನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ನಮ್ಮ ಕಣ್ಮುಂದೆ ಇಷ್ಟೊಂದು ಸಂಭವ ನಡಿಬೇಕಾದ್ರೆ ನಮ್ಗೆ ಅದು ಬಂದು ಏನ್ ಹೇಳ್ತೀವಿ ಅದನ್ನ ದೊಡ್ಡ ಇಶ್ಯೂ ಆಗಿ ತಗೋತಾ ಇಲ್ಲ. ಆದರೆ ಪ್ರವಾದನೆ ಕಣ್ಮುಂದೆ ನೆರವೇರ್ತಾ ಇದೆ. ಯುರೋಪಿನ ಎದ್ದು ಬರ್ತಾ ಇದೆ, ಅಮೆರಿಕ ಬರ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ, ಅದಾಗಿ ಕಣ್ಮುಂದೆ ನಡೀತಾ ಇದೆ. ಬಹಳ ಸಂತೋಷ ಬರೀ ಒಂದು ಎಪಿಸೋಡಲ್ಲಿ ಬಹಳ ಮುಖ್ಯವಾಗಿ ಆ ಪ್ರಕಟಣೆ, ಒಂದು ಉದಾಹರಣೆಯಾಗಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 1ನೇ ಹಾಗೂ ಆ ಅಧ್ಯಾಯದಲ್ಲಿರುವಂತಹ ವಾಕ್ಯಗಳನ್ನಿಟ್ಟು ಯಾವ ರೀತಿಯಾಗಿ ಅನೇಕ ಸಾವಿರಾರು ವರ್ಷಗಳಿಂದ ಹೇಳಲ್ಪಟ್ಟಂತ ಪ್ರವಾದನೆಗಳು ನಮ್ಮ ಕಣ್ಮುಂದೆ ನೆರವೇರುತ್ತಾ ಇದೆ ಎಂಬುದಾಗಿ ಬಹಳ ಅದ್ಭುತವಾಗಿ ವರ್ಲ್ಡ್ ಇವೆಂಟ್ಸ್ ನ ರಿಲೇಟೆಡ್ ಮಾಡಿ ತುಂಬಾ ಸುಂದರವಾಗಿ ಹೇಳ್ಕೊಟ್ರಿ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಸಂತೋಷ.